ಅಬ್ಬಬ್ಬಬ್ಬಬ್ಬಬ್ಬ! ಏನ್ ಸಿನಿಮಾ ಗುರು ಅಂತ ಅನ್ನೋರು ಇದಾರೆ. ಅಯ್ಯೋ! ಎಂಥ ಸಿನಿಮಾ ಗುರು ಅನ್ನೋರು ಇದಾರೆ. ಯಾಕೆ ಈ ತರ 2 ಡಿಫರೆಂಟ್ ಆಗಿ ರಿವ್ಯೂಸ್ ಬರ್ತಾ ಇದ್ದಾವೆ ಅನ್ನೋದು ನಾವು ಇವತ್ತಿನ ನಮ್ಮ ರಿವ್ಯೂ ಅಲ್ಲಿ ನೋಡ್ಕೊಂಬರೋಣ. ಬನ್ನಿ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ನಿಮ್ಗೆಲ್ಲರಿಗೂ ನೆನಪಿರ್ಬೇಕು. ಏನಾಗಿತ್ತು ಅಂದ್ರೆ ಕೆಜಿಎಫ್ 2 ಬಾಕ್ಸ್ ಆಫೀಸ್‌ನಲ್ಲಿ ದೊಡ್ಡ ಸಕ್ಸಸ್ ಆದಾಗ ಪುಷ್ಪ 2 ಕಥೆನೂ ಇದ್ಕಿನ್ನ ಚೆನ್ನಾಗಿರ್ಬೇಕು, ಇನ್ನ ಹ್ಯೂಜ್ ಆಗಿ ಮಾಡ್ತೀವಿ ಅಂತ ಸ್ಟೋರಿನ ಮತ್ತೆ ರೀರೈಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆ ರೀರೈಟ್ ಮಾಡಿದಂಥ ಸ್ಟೋರಿ ನಾವು ಇವತ್ತು ನೋಡಿದೀವಿ. ಆ ಕತೆ ಕೆಜಿಎಫ್ 2ಗೆ ಮೀರ್ಸುತ್ತಾ? ಇಲ್ಲ ಏನಾಗುತ್ತೆ ಅನ್ನೋದು ಈ ರಿವ್ಯೂ ಅಲ್ಲಿ ನೀವು ಕರೆಕ್ಟಾಗಿ ನೋಡಿ ಕೇಳಿಸ್ಕೊಳ್ಳಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್‌ನ ಪ್ಲೀಸ್ ಒಂದ್ಸತಿ ಸಬ್ಸ್ಕ್ರೈಬ್ ಮಾಡ್ಬಿಡಿ ಪ್ಲೀಸ್. ಪೀಸ್‌ಲೆಸ್ ಕುಷ್ಕ ಅನ್ನೋದ್ರಲ್ಲಿ ಎಷ್ಟು ಇಲ್ಲಾಜಿಕಲ್ ಇದೆಯೋ ಅಷ್ಟೇ ಇಲ್ಲಾಜಿಕಲ್ಲು ಈ ಪುಷ್ಪ ಸಿನಿಮಾದಲ್ಲೂ ಇದೆ. ಆ ಇಲ್ಲಾಜಿಕಲ್ ಥಿಂಗ್ಸ್ ಯಾವ್ದದಪ್ಪ ಅಂದ್ರೆ ಈ ಸಿನಿಮಾದ ಕತೆ. ಹೌದು. ಪುಷ್ಪ ಸಿನಿಮಾ ಪುಷ್ಪ 1ಕಿಂತ ತುಂಬ ಡಿಫರೆಂಟು. ಯಾಕಪ್ಪ ಅಂದರೆ ನಿಮ್ಗೆಲ್ರಿಗೂ ಗೊತ್ತಿದೆ ಪುಷ್ಪ 1 ಯಾವ ಥರ ಸಕ್ಸಸ್ ಆಗಿತ್ತು. ಅದರ ಒರಿಜಿನಾಲಿಟಿ, ಅದರ ಒಂದು ಕ್ಯಾರೆಕ್ಟರ್ ಬೇಸು, ಅದರ ಒಂದು ಥೀಮು, ಪ್ರತಿಯೊಂದು ಒಂದು ಟಾಪ್ ನಾಚಲ್ಲಿ ಮಾಡಿದ್ರು. ಅದಕ್ಕೋಸ್ಕರ ಆ ಸಿನಿಮಾನ ಪ್ರತಿಯೊಬ್ಬರು ನೋಡಿದ್ರು, ಹಾಗೆ ಗೆಲ್ಸಿದ್ರು. ಆ್ಯಕ್ಚುಲಿ ಪುಷ್ಪ 1 ಆದಮೇಲೆ ಅವರು ಅಲ್ಲಿಗೆ ಎಂಡ್ ಕೊಡಬೇಕಿತ್ತು. ಅವರು ಅದನ್ನ ಪುಷ್ಪ 2ಗೆ ಲೀಡ್ ಮಾಡಿದ್ರು. ಅದರ ನೆಸೆಸಿಟಿನೇ ಇರಲಿಲ್ಲ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಪುಷ್ಪ 2ಗೆ ತಗೊಂಡು ಹೋಗೋ ಕಥೆನೇ ಇರಲಿಲ್ಲ. ಏನು ನೀವು ರಿವೆಂಜ್ ಡ್ರಾಮಾ ಅಂತ ನೋಡ್ಬೋದಿತ್ತು ಅಂತ ಅನ್ಕೊಂಡ್ವಿ ಪುಷ್ಪ 2 ಅಲ್ಲಿ. ಯಾರ ಮಧ್ಯೆ? ಪೊಲೀಸ್ ಆಫೀಸರ್ ಶೇಖಾವತ್ ಹಾಗೂ ಪುಷ್ಪ ಮಧ್ಯೆ. ಪುಷ್ಪ 2 ಅಲ್ಲಿ ಏನಾಗುತ್ತೆ ಅಂತ. ಹಾಗೆ ಅವರು ಪುಷ್ಪ 1 ಕ್ಲೈಮ್ಯಾಕ್ಸ್ ಅಲ್ಲಿ ಆ ಥರ ಬಿಲ್ಡಪ್ ಕೊಟ್ಟಿದ್ದು. ಅದೇ ಪುಷ್ಪ 2 ಅಲ್ಲಿ ನೋಡಿದಾಗ ಫಹಾದ್ ಫಾಜಿಲ್ ಅವರು ಶೇಖಾವತ್ ಆಗಿ ಮಾಡಿರೋ ಕ್ಯಾರೆಕ್ಟರು ಅಷ್ಟು ಇಂಪ್ಯಾಕ್ಟ್ ಕೊಟ್ಟಿಲ್ಲ. ಯಾಕಪ್ಪ ಅಂದರೆ ಅವ್ರದ್ದು ಅಷ್ಟು ಫುಲ್ ಫ್ಲೆಡ್ಜ್ ಕ್ಯಾರೆಕ್ಟರ್ಸೇ ಇಲ್ಲ. ಒಂದು ಸೀನಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ರು. ಸಿಕ್ಕಾಪಟ್ಟೆ ಅವ್ರದ್ದು ಫೇಸ್ ಆಫ್ ಚೆನ್ನಾಗಿತ್ತು. ಹಾಗೆ ಅವ್ರನ್ನ ಒಂದು ಮಧ್ಯದಲ್ಲಿ ಎಲ್ಲೋ ಜೋಕರಾಗಿ ಮಾಡಿದ್ರು. ಹೌದು, ನಮಗೆ ನಿಜವಾಗ್ಲೂ ಡಿಸಪಾಯಿಂಟ್ ಆಯಿತು. ಫಸ್ಟ್ ಆಫ್ ಆಲು ನಾನು ಸಿನಿಮಾ ನೋಡೋಕ್ಕೆ ಹೋಗಿದ್ದು ಫಹಾದ್ ಫಾಜಿಲ್ ಅವರ ಕ್ಯಾರೆಕ್ಟರು ಯಾವ ಥರ ಇರುತ್ತೆ, ಅಲ್ಲು ಅರ್ಜುನ್ ಅವರ ಮುಂದೆ ಅವರ ಅಪಿಯರೆನ್ಸ್ ಯಾವ ಥರ ಇರುತ್ತೆ ಪುಷ್ಪ 2 ಅಲ್ಲಿ ಅಂತ. ಆದರೆ ನಿಜವಾಗ್ಲೂ ಡಿಸಪಾಯಿಂಟ್ ಮಾಡ್ತು. ಹಾಗೆ ನಮ್ಮ ಡಾಲಿ ಧನಂಜಯ್ ಅವರ ಕ್ಯಾರೆಕ್ಟ್ರು ಪುಷ್ಪ 1 ಅಲ್ಲೇ ಎಷ್ಟೋ ಬೆಟರ್ ಆಗಿತ್ತು ನಮ್ಮ ಡಾಲಿ ಧನಂಜಯ್ ಅವರ ಕ್ಯಾರೆಕ್ಟ್ರು. ಹಾಗೆ ಈ ಪುಷ್ಪ 2 ಅಲ್ಲಿ ನೀವು ನೋಡಿದರೆ ಯಾಕಾದರೂ ನಮ್ಮ ಡಾಲಿ ಅವರು ಪುಷ್ಪ 2 ಸಿನಿಮಾ ಮಾಡಿದ್ರಪ್ಪ ಅಂತ ನಿಮಗೆ ಫೀಲ್ ಆಗುತ್ತೆ. ಯಾಕಂದರೆ ಅಷ್ಟು ಅಪಿಯರೆನ್ಸೇ ಇಲ್ಲ ಗುರು. ನಾವೆಲ್ಲರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಅವರು ಒಂದು ಒಳ್ಳೆ ಕ್ಯಾರೆಕ್ಟ್ರು ಅವ್ರಿಗೆ ಕೊಡಬೇಕಿತ್ತು. ಆ ರೈಟಿಂಗ್ ಅಲ್ಲಿ ಕಾಣಿಸಿಲ್ಲ ಅವ್ರ ಕ್ಯಾರೆಕ್ಟರ್ ಮೇಲೆ. ಹಂಗೆ ಬೇರೆ ಬೇರೆ ಕ್ಯಾರೆಕ್ಟ್ರು ಅಷ್ಟೇ. ನೀವು ನೋಡಿದ್ರೆ ಪಾರ್ಟ್ 1 ಅಲ್ಲಿ ಇದ್ದ ಸ್ಟ್ರಾಂಗ್ ಕ್ಯಾರೆಕ್ಟರ್ಸು ಪಾರ್ಟ್ 2 ನಲ್ಲಿ ತುಂಬ ಡಮ್ಮಿ. ಇಲ್ಲಿ ಇವರು ಪುಷ್ಪ ಕ್ಯಾರೆಕ್ಟರ್ನ ಯಾವ ಥರ ತೋರಿಸಿದಾರಪ್ಪ ಅಂದರೆ ಪುಷ್ಪ ಯಾರಿಗೂ ಬಗ್ಗಲ್ಲ, ಯಾರಿಗೂ ಜಗ್ಗಲ್ಲ, ಇವನು ಎಲ್ಲರಿಗಿಂತ ಪವರ್ಫುಲ್, ಇವನ್ ಮುಂದೆ ಯಾರು ನಿಲ್ಲಲ್ಲ ಅನ್ನೋ ಥರ ತೋರಿಸಿದ್ದಾರೆ. ಫಸ್ಟ್ ಆಫ್ ಆಲು ಒಂದು ಕ್ಯಾರೆಕ್ಟರ್ಗೆ ಜಾಸ್ತಿ ಬಿಲ್ಡಪ್ ಸಿಗುತ್ತೆ ಅಂದರೆ ಅವ್ನ ಲೆವೆಲಲ್ಲಿ ಇರೋ ಒಬ್ಬ ವಿಲನ್. ಹೌದು, ಆ ವಿಲನ್ ಕ್ಯಾರೆಕ್ಟ್ರು ಅವನ ಥರನೇ ಬರೀತಿದ್ರೆ ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಬರೋದು. ಆ ಸ್ಟೋರಿನೂ ತಾನಾಗೆ ಕ್ಯಾರೆಕ್ಟರ್ಸ್ಗಳಿಂದನೇ ಸ್ಟೋರಿ ತಾನಾಗೆ ಡ್ರೈವ್ ಆಗುತ್ತೆ. ಇವ್ರು ಜಸ್ಟ್ ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ಇಡೀ ಕತೆನ ಡ್ರೈವ್ ಮಾಡ್ತೀನಂದರೆ ನಿಜವಾಗ್ಲೂ ಅದು ವರ್ಕೌಟ್ ಆಗಲ್ಲ. ಆ್ಯಕ್ಚುಲಾಗಿ ನನಗಿಷ್ಟ ಆದಂಥ ಸೀನ್ ಯಾವುದಪ್ಪ ಅಂದರೆ ಇಂಟರ್ವಲ್ ಸೀನು. ಹೌದು, ಎಷ್ಟು ಸಖತ್ತಾಗಿತ್ತು ಅಂದರೆ ಆ ಆ್ಯಕ್ಷನ್ಸು. ನಮ್ಮ ಹಾಲಿವುಡ್ ಕೋರಿಯೋಗ್ರಾಫರ್ಸು ಮತ್ತು ಹಾಲಿವುಡ್ ಸಿನಿಮಾಟೋಗ್ರಾಫರು ಆ ಕಾಂಬಿನೇಷನಲ್ಲಿ ಆ ಒಂದು ಇಂಟರ್ವಲ್ ಸೀನ್ ಮಾತ್ರ ಬೆಂಕಿ. ಆಮೇಲೆ ಆ ಜಾತ್ರೆ ಸೀನ್ಸ್ ಮಾಡಿದಾರಲ್ಲ, ಆ್ಯಕ್ಚುಲಿ ಎಲ್ರಿಗೂ ಅನಿಸುತ್ತೆ. ಬಟ್ ಆ ಜಾತ್ರೆ ಸೀನಿಗೆ ಎಷ್ಟು ಖರ್ಚು ಮಾಡಿದ್ದಾರೆ ಅದು ಕಾಣುತ್ತೆ ಆ ಫ್ರೇಮಲ್ಲಿ. ಅಷ್ಟು ಎಫರ್ಟ್ಸ್ ಹಾಕಿದ್ದಾರೆ. ಸಿನಿಮಾದಲ್ಲಿ ಎಫರ್ಟ್ಸ್ ಹಾಕಿಲ್ಲ ಅಂತ ಇಲ್ಲ. ಆದರೆ ಇವರು ಆ ಸ್ಟೋರಿ ಲೈನ್ನ ಇನ್ನೂ ಸ್ವಲ್ಪ ಡೆವಲಪ್ ಮಾಡ್ತಿದ್ರೆ ಆ ನೋಡೋ ಮಜಾನೇ ಬೇರೆ ಇತ್ತು. ಹಾಗೆ ಇದರ ಕ್ಲೈಮ್ಯಾಕ್ಸ್. ಹೌದು, ಇದರ ಕ್ಲೈಮ್ಯಾಕ್ಸು ಅಷ್ಟೇ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂದರೆ ನಮಗೆ ಇಷ್ಟೊತ್ತು ಲ್ಯಾಗ್ ಅನಿಸಿದೆ, ಎಷ್ಟು ಲಾಂಗ್ ಅನಿಸಿದೆ ಅದೆಲ್ಲ ಮರೆಸ್ಬಿಡುತ್ತೆ. ಆದರೆ ಸ್ವಲ್ಪ ಬೆಟರ್ ಸ್ಟೋರಿ ಲೈನ್ ಇರ್ತಿದ್ರೆ ಅದು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕಿಕ್ ಕೊಡೋದು ಆಡಿಯನ್ಸಿಗೆ. ಹಾಗೆ ನಮ್ಮ ಅಲ್ಲು ಅರ್ಜುನ್ ಅವರ ಪರ್ಫಾರ್ಮೆನ್ಸ್ ಮಾತ್ರ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಪುಷ್ಪ 1 ಅಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದರು. ಹಾಗೆ ಪುಷ್ಪ 2 ಅಲ್ಲೂ ಮಾಡಿಲ್ಲ ಅಂತಲ್ಲ. ಪುಷ್ಪ 2 ಅಲ್ಲೂ ಅವರು ಫುಲ್ ಕ್ಯಾರೆಕ್ಟ್ರಲ್ಲಿ ಇಳಿದು ಡೆಪ್ತಾಗಿ ಅವರು ಈ ಕ್ಯಾರೆಕ್ಟರ್ನ ನಿಭಾಯಿಸಿದ್ದಾರೆ. ಆ ಕ್ಯಾರೆಕ್ಟರ್ ನಿಮ್ಗೆ ಆ ಎಫರ್ಟ್ಸ್‌ನೆಸ್ ಇಲ್ಲಿ ಕಾಣುತ್ತೆ ನಿಜವಾಗ್ಲೂ. ಅವರು ಅದಕ್ಕೆ ಬಂದು ಕ್ರಿಟಿಸೈಸ್ ಮಾಡಂಗಿಲ್ಲ ನಾವು ಪುಷ್ಪ ಅಂದರೆ ನಮ್ಮ ಅಲ್ಲು ಅರ್ಜುನ್ ಅವರ ಕ್ಯಾರೆಕ್ಟರ್ ಆ್ಯಕ್ಟಿಂಗ್ ಮೇಲೆ. ಕೊನೆಯದಾಗಿ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇದೊಂದು ಅಬೋವ್ ಅವರೇಜ್ ಸಿನಿಮಾ. ಈ ಸಿನಿಮಾನ ನೀವು ಅಲ್ಲು ಅರ್ಜುನ್ ಫ್ಯಾನ್ ಆಗಿದ್ದರೆ ಖಂಡಿತ ಹೋಗಿ ನೋಡಿ, ನಾನೇನು ಬೇಡ ಅನ್ನಲ್ಲ. ಆಮೇಲೆ ಇದರಲ್ಲಿ ಒಂದು ಸಿನಿಮಾ ಆಸ್ಪೆಕ್ಟ್ ಆಗಿ ಕ್ರಾಫ್ಟಲ್ಲಿ ನೋಡಿದ್ರೆ ವಿಜುವಲ್ಸು, ಮ್ಯೂಸಿಕ್ಕು, ಆಮೇಲೆ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸು ಅಲ್ಲು ಅರ್ಜುನ್ ಅವ್ರದ್ದು ತುಂಬ ಟಾಪ್ ನಾಚ್ ಲೆವೆಲಲ್ಲೇ ಇದೆ. ನೀವು ಖಂಡಿತ ಈ ಸಿನಿಮಾನ ಅಲ್ಲು ಅರ್ಜುನ್ ಫ್ಯಾನ್ ಆಗಿದ್ದರೆ ಮಿಸ್ ಮಾಡಬೇಡಿ. ಹಾಗೆ ಈ ತಿಂಗಳು UI ಮ್ಯಾಕ್ಸ್ ಬರ್ತಿದೆ. ನೀವು ಕನ್ನಡಿಗರಾಗಿದ್ದರೆ ಆ ಸಿನಿಮಾನೂ ಸಪೋರ್ಟ್ ಮಾಡಿ ಗೆಲ್ಲಿಸಿ. ಹಾಗೆ ನಮ್ಮ ಚಾನಲ್‌ನು ಸ್ವಲ್ಪ ಗೆಲ್ಲಿಸ್ಕೊಡ್ರಿ.